ಇನ್ನು ಅಯೋಧ್ಯೆ ಕರಸೇವಕರನ್ನ ಬಂಧಿಸಿದ್ದಕ್ಕೆ ಶಾಸಕ ಚನ್ನಬಸಪ್ಪ ಕೂಡ ಕಿಡಿಯನ್ನ ಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಾಕತ್ತನ್ನ ಪ್ರಶ್ನೆ ಮಾಡಿದ್ದಾರೆ. ಶಾಸಕ ಚನ್ನಬಸಪ್ಪ, ನಾನು ಇಲ್ಲೇ ಇದ್ದೇನೆ, ತಾಕತ್ತಿದ್ರೆ ನನ್ನನ್ನು ಬಂಧಿಸಿ ಅಂತ ಸವಾಲನ್ನ ಹಾಕಿದ್ದಾರೆ. ನಿಮ್ಮ ಹೆಸರು ಸಿದ್ದರಾಮಯ್ಯ ಅಲ್ಲ, ಸಿದ್ದರಾಮುಲ್ಲಾ ಖಾನ್. ಸಿದ್ದರಾಮಯ್ಯರದ್ದು ಬಾಬರ್ ಸಂತತಿ ಅಂತ ಚನ್ನಬಸಪ್ಪ ಕಿಡಿಯನ್ನ ಕಾರಿದ್ದಾರೆ. ನಾವು ಗುಂಡಿಗೆ ಹೆದರಿಲ್ಲ, ನೀವು ನಮ್ಮನ್ನ ಹೆದರಿಸ್ತೀರಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಲಾಠಿಗೆ ನಾವು ಹೆದರೋದಿಲ್ಲ, ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯ ಅಂತ ಹೆಸರು ಇಟ್ಟುಕೊಂಡಾಕ್ಷಣ ರಾಮನ ಭಕ್ತ ಆಗೋದಿಲ್ಲ, ನೀವು ಹೆಸರು ಬದಲಾವಣೆ ಮಾಡಿಕೊಳ್ಳಿ, ಸಿದ್ದರಾಮುಲ್ಲಾ ಖಾನ್ ಅಂತ ಹೆಸರು ಬದಲಿಸಿಕೊಳ್ಳಿ ಅಂತ ಕೂಡ ಆಕ್ರೋಶವನ್ನ ಅವರು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರೇ, ಹುಬ್ಬಳ್ಳಿ ಒಬ್ಬ ಕಾರ್ಯಕರ್ತನನ್ನು ಬಂಧನ ಮಾಡಿದ್ದೀರಿ. ನೀವು ಹಿಂದೂ ಸಮಾಜದ ಆಸ್ತಿನೋ ಬಾಬರನ ಆಸ್ತಿನೋ ಅಂತ ಹೇಳಿ ಒಂದು ತೀರ್ಮಾನ ಮಾಡಬೇಕಾಗಿದೆ. ಇವತ್ತಿನ ದಿನ ಬಾಬರಿನ ಅಪರಾವತಾರವಾಗಿ ತಾವು ವರ್ತನೆಯನ್ನು ಮಾಡ್ತಾ ಇದ್ದೀರಿ. ಬಾಬರ್ ಸಂತತಿಯ ನಾಶವನ್ನ ಈ ಹಿಂದೂ ಸಮಾಜ ಸರ್ವನಾಶ ಮಾಡದೆ ಬಿಡೋದಿಲ್ಲ, ಬಾಬರ್ ಸಂತತಿಯನ್ನ. ರಾಮ ಅನ್ನೋದನ್ನ ಹೆಸರನ್ನು ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡ ತಕ್ಷಣ ರಾಮನ ಆದರ್ಶ ಪುರುಷ ಆಗಲಿಕ್ಕೆ ಸಾಕಾಗೋದಿಲ್ಲ. ಸಿದ್ದರಾಮನ ಹೆಸರನ್ನು ಇಟ್ಕೊಂಡು ಹಿಂದೂಗಳ ಮೇಲೆ ಅವ್ಯಾಹಿತವಾಗಿ ಅತ್ಯಾಚಾರವನ್ನು ಮಾಡೋದ್ರ ಮೂಲಕ, ದಬ್ಬಾಳಿಕೆಗಳನ್ನು ಮಾಡೋದ್ರ ಮೂಲಕ ತಮ್ಮ ಆಡಳಿತದ ಚುಕ್ಕಾಣಿಯನ್ನು ತಾವು ಹಿಡಿದಿದ್ದೀರಿ. ನಿಮ್ಮ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳಿ, ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ಇವತ್ತಿನ ಹಿಂದೂ ಸಮಾಜ ಕರೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಿಂದೂ ಸಮಾಜ ಇವತ್ತು ಪ್ರಾರಂಭ ಮಾಡುತ್ತೆ. ರಾಮನಿಗೆ ಅಪಚಾರ ಮಾಡುವಂತವ್ರು ಯಾರು ಕೂಡ ಹೆಸರನ್ನು ಇಟ್ಕೋಬಾರದು. ಇವತ್ತಿನ ದಿನ ರಾಮನಿಗೆ ಅಪಚಾರ ಆಗುವ ರೀತಿ ಒಳಗಡೆ, ಹಿಂದೂ ರಾಷ್ಟ್ರಕ್ಕೆ ಅಪಮಾನ ಮಾಡುವಂತ ರೀತಿ ಒಳಗಡೆ ನಡ್ಕೊಳ್ಳುವಂತ ಯಾವುದೇ ವ್ಯಕ್ತಿ ಆ ಹೆಸರನ್ನು ಇಟ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಬಾಬರನ ಸಂತಾನ ಸರ್ವನಾಶನ ಮಾಡುವಂಥದ್ದು ಈ ಹಿಂದೂ ಸಮಾಜದ ಕರ್ತವ್ಯ ಇದೆ. ಆ ಕೆಲಸವನ್ನು ಮಾಡುತ್ತಿರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಈ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಕೇವಲ ವಿಜಯೇಂದ್ರ ಆರ್ ಅಶೋಕ್ ಅಥವಾ ಇವರಷ್ಟೇ ಅಲ್ಲ, ಸಾಕಷ್ಟು ಜನ ಮಾಜಿ ಸಚಿವರಾಗಿದ್ದಂತ ಸುನಿಲ್ ಕುಮಾರ್ ಸೇರಿದಾಗೆ ಸಾಕಷ್ಟು ಜನ ಮಾತನಾಡಿದ್ದಾರೆ. ಯಾರೆಲ್ಲ ಏನ್ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಇವತ್ತು ಕಾರ್ಯಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ನಾನು ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನೋದನ್ನ ಸಿದ್ದರಾಮಯ್ಯ ಇವತ್ತು ಮತ್ತೊಮ್ಮೆ ತೋರಿಸಿಕೊಟ್ಟಿದ್ದಾರೆ. ಈ ಪ್ರತಿಭಟನಾ ಸಭೆ ತಕ್ಷಣ ಶ್ರೀಕಾಂತ್ ಪೂಜಾರಿ ಅವರನ್ನ ಬಿಡುಗಡೆ ಮಾಡಬೇಕು, ಹಿಂದೂ ವಿರೋಧಿ ನಿಲುವಿನಿಂದ ವಾಪಸ್ ಬರಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ದೊಡ್ಡ ಪ್ರಮಾಣದ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಿ, ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಒಲವನ್ನು ವ್ಯಕ್ತ ಮಾಡ್ತಾ ಇದ್ದೀರಿ. ಯಾರು ಅರ್ಜಿ ಕೊಡಲಿಲ್ಲ ಅಂದ್ರೂ ಕೂಡ, ರಾಜ್ಯದ ಜನ ಯಾರು ಒತ್ತಾಯವನ್ನ ಮಾಡಲಿಲ್ಲ ಅಂತಾದ್ರೂ ಕೂಡ ನೀವು ಟಿಪ್ಪು ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದ್ರಿ. ಇವತ್ತು ರಾಮ ಭಕ್ತರನ್ನ ಜೈಲಿಗೆ ಕಳಿಸುವಂತ ಪ್ರಕ್ರಿಯೆಗೆ ಇವತ್ತು ನೀವು ದಾರಿಯನ್ನು ಮಾಡಿಕೊಡ್ತಾ ಇದ್ದೀರಿ. ಯಾರ ಪರವಾದಂತ ನಿಮ್ಮ ಆಡಳಿತ ಇದು? ನಿಮ್ಮದೇ ಶಾಸಕ, ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಯ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಮುಸಲ್ಮಾನರ ಕೇಸುಗಳನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಸರ್ಕಾರ ಮುಂದಾಗತ್ತೆ. ಏನು ರಾಮ ವಿರೋಧಿ, ರಾವಣನ ಅವತಾರವನ್ನ ವಹಿಸಿಕೊಂಡಿರುವಂತ, ರಾವಣನ ಪಾತ್ರವನ್ನು ವಹಿಸಿರುವಂತ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರನ್ನ ನಮ್ಮ ಸೋದರರಂತಾರೆ. ಕಾರಸೇವಕರು ನಿಜವಾದ ದೇಶದ ರಾಷ್ಟ್ರಭಕ್ತರು ಅಂದ್ರೆ, ಈ ರಾಷ್ಟ್ರಭಕ್ತರು ಯಾರು ಅಂದ್ರೆ ಅದು ಕಾರಸೇವಕರು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಿಜವಾದ ಸ್ವಾತಂತ್ರ್ಯವನ್ನ ಪಡೀಲಿಕ್ಕೆ ಕಾರಣಕರ್ತರಾದವರು ಈ ಕಾರಸೇವಕರು. ಇವ್ರನ್ನ ಗೌರವಿಸೋದು ಬದಲು 31 ವರ್ಷದ ನಂತರ ಇವತ್ತು ಇವ್ರನ್ನ ಬಂಧಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ಮನಸ್ಥಿತಿಯಲ್ಲಿದ್ದಾರೆ ಈ ಸರ್ಕಾರ? ಇವ್ರಿಗೆ ಏನಾಗಿದೆ? ಇಡೀ ಕನ್ನಡಿಗರಿಗೆ, ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲೇ ಅಗೌರವ ತರುವಂತಹ ಕೆಲಸ ನಮ್ಮ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ನಮ್ಮ ಕನ್ನಡಿಗರಿಗೆ ಮಾಡ್ತಿರುವಂತಹ ಅಗೌರವ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗಲಾರು ಎಚ್ಚೆತ್ಕೊಳ್ಳಿ. ಏನ್ ಕೇಸನ್ನ ದಾಖಲು ಮಾಡಿದ್ದಾರೆ, ಈ ಕೇಸನ್ನು ದಾಖಲು ಮಾಡಿರುವಂತಹ ಕೇಸನ್ನು ಹಿಂದೆ ಪಡೀರಿ, ತಕ್ಷಣ ಅವ್ರನ್ನ ಬಿಡುಗಡೆಯನ್ನ ಮಾಡಿ ಎಲ್ಲರೂ ಈ ಸರ್ಕಾರವನ್ನು ಒತ್ತಾಯನ ಮಾಡ್ತಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿಯ ಒಂದು ಅತ್ಯಂತ ಕೀಳು ಮಟ್ಟದ ರಾಜನೀತಿಯನ್ನು ಮಾಡ್ತದೆ ಅಂತ ನಾವ್ಯಾರು ತಿಳ್ಕೊಂಡಿರಲಿಲ್ಲ.
ನಿಜ, ಚುನಾವಣೆಗಳು ಬರ್ತದೆ, ಚುನಾವಣೆಗಳು ಹೋಗ್ತವೆ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಆದರೆ ಶಾಶ್ವತವಾದಂತಹ ವಿಚಾರಗಳು ಅದು ಶಾಶ್ವತವಾಗಿ ಉಳಿತದೆ. ಅಯೋಧ್ಯೆಯ ಶ್ರೀರಾಮ ಮಂದಿರವೇ ಇದಕ್ಕೊಂದು ಉದಾಹರಣೆ, ಸಾಕ್ಷಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಯೋಧ್ಯೆಯ ಶ್ರೀರಾಮನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಶ್ರೀರಾಮ ಅಂತ ಹೇಳುವಂತ ಇಲ್ಲ ಅಂತ ಹೇಳುವಂತ ಅಫಿಡಾವಿಟ್ ಹಾಕಿದಂತ ಅತ್ಯಂತ ಕುಲಗೆಟ್ಟ ರಾಜನೀತಿ ಮಾಡುವಂತವರು ಕಾಂಗ್ರೆಸ್ಗರು ಅಂತ ನಾವು ನೋಡಿದ್ದೇವೆ. ಕಂದಹಾರಿಗೆ ಅಂದು ನಮ್ಮ ವಿಮಾನವನ್ನ ಹೈಜಾಕ್ ಮಾಡಿದಂತ ವ್ಯಕ್ತಿಗಳಲ್ಲಿ ಒಬ್ಬನನ್ನ ಸತತವಾಗಿ 2 ಬಾರಿ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿದಂತ ಅತ್ಯಂತ ನೀಚರು ಅದು ಕಾಂಗ್ರೆಸ್ನವರು ಅಂತ ಹೇಳುವಂತದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಇದೆಲ್ಲ ತಿಳ್ಕೊಳ್ಬೇಕಾಗಿದೆ ನಾವು. ಸಿದ್ದರಾಮಯ್ಯನವರೇ ಇವತ್ತು ದೇಶ ಅಲ್ಲ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಭವ್ಯವಾದ ರಾಮ ಮಂದಿರ ಕಟ್ಟಿರೋದನ್ನ ಸಂಭ್ರಮಿಸುತ್ತಿದ್ದಾರೆ. ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೋಸ್ಕರ ಏನು ಒಂದು ನೀವು ಮೆಚ್ಚಿಸಲಿಕ್ಕೆ ತಾವು ಏನು ನಮ್ಮ ರಾಮ ಕಾರ್ಯಸೇವಕರನ್ನು ಬಂಧಿಸಿದ್ರು ಕೂಡ ಯಾರೂ ಇದಕ್ಕೆ ಹೆದರೋದಿಲ್ಲ, ಇದಕ್ಕೆ ಕುಗ್ಗೋದಿಲ್ಲ. ನಾವು ಯಾವತ್ತೂ ಕೂಡ ಜೈ ಶ್ರೀರಾಮ್ ಅಂತ ಹೇಳಿ ಯಾವತ್ತು ಬಾಬರಿ ಮಸ್ಜಿದ್ ಅನ್ನು ಹೊಡೆದು ಇವತ್ತಿನವರೆಗೂ ಕಟ್ಟುವರೆಗೂ ಎಲ್ಲರಿಗೂ ಏನು ಹುಮ್ಮಸ್ಸಿತ್ತೋ ಇನ್ನು ಮುಂದಕ್ಕೂ ಕೂಡ ಇರ್ತದೆ. ಖಂಡಿತವಾಗ್ಲೂ ಕೂಡ ಈ ರಾಮನ ವಿರುದ್ಧ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಸರ್ಕಾರವೂ ಕೂಡ ಉಳಿಯೋದಿಲ್ಲ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.